ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಬಗೆದಷ್ಟು ಬಯಲಾಗ್ತಾ ಇದೆ ಜಂತರ್ ಮಂತರ್ ಪ್ರತಿಭಟನೆಯ ಕರಾಳ ಸತ್ಯಗಳು. ಡೇ ಒನ್ನಿಂದಲೂ ಕೂಡ ನಾವು ಹೇಳ್ತಾ ಬಂದದಿದ್ದನ್ನೇ, ಇವರ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥದ್ದಲ್ಲ. ಬಾಂಗ್ಲಾದೇಶ, ನೇಪಾಳದ ರೀತಿಯಲ್ಲಿ ಭಾರತದಲ್ಲೂ ಕೂಡ ದಂಗೆಯನ್ನು ಸೃಷ್ಟಿ ಮಾಡುವಂಥದ್ದೇ ಇವರ ಮೂಲ ಉದ್ದೇಶ ಇದೆ ಅಂತೇಳಿ ನಾವು ಡೇ ಒನ್ನಿಂದಲೂ ಕೂಡ ಹೇಳ್ತಾ ಬಂದ್ವಿ. ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು, ಆಗ ದೆಹಲಿ ಪೊಲೀಸರು ಮತ್ತು ಕೇಂದ್ರ ಗೃಹ ಇಲಾಖೆಯ ಅಸಲಿ ಆಟ ಶುರುವಾಯಿತು. ಈ ಪ್ರತಿಭಟನೆಯ ಜಾಲವನ್ನು ಬೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಪಂಜಾಬ್ ಅಂದರೆ ಅಮೃತ್ಸರ್ ಪೊಲೀಸ್ ಕಮಿಷನರ್ ಅವರ ಒಂದು ಸ್ಟೇಟ್ಮೆಂಟ್, 9 ಜನ ಪಾಕಿಸ್ತಾನದ ISI ಜೊತೆ ಸಂಪರ್ಕ ಇರುವಂಥವರನ್ನು ಬಂಧನ ಮಾಡಲಾಗಿದೆ. ಆ 9 ಜನರ ಪೈಕಿ 8 ಜನ ಜಂತರ್ ಮಂತರಿನ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವರು. ಆ 8 ಜನ ಅಲ್ಲಿನ ಸ್ಥಳೀಯರ ಸಂಪರ್ಕದೊಂದಿಗೆ ಅವರ ಜೊತೆ ಸಂಪರ್ಕ ಮಾಡಿ ಪೆಟ್ರೋಲ್ ಬಾಂಬ್ ತಯಾರು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಕಲೆ ಹಾಕಿದರು. ಹಂಗಂತ ಹೇಳಿದ್ರೆ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಪೆಟ್ರೋಲ್ ಬಾಂಬಿನ ಬಳಕೆ ಮಾಡಬೇಕು, ಇಲ್ಲೂ ಕೂಡ ಬಾಂಗ್ಲಾದೇಶ, ನೇಪಾಳದ ರೀತಿಯಲ್ಲಿ ದಂಗೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶ ಅವರದಾಗಿತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಪೆಟ್ರೋಲ್ ಬಾಂಬನ್ನು ಇವರು ಹಾಕಿದಾಗ ಪೊಲೀಸರು ಲಾಠಿ ಚಾರ್ಜ್ ಜೊತೆಗೆ ಫೈರಿಂಗು ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲೇ ವಾಟ್ಸಪ್ ಚಾಟ್ಗಳು ಬಹಿರಂಗ ಆಗಿತ್ತು. 1-2 ವಿದ್ಯಾರ್ಥಿಗಳು ಮೃತಪಟ್ಟಾಗ ಇಡೀ ದೇಶದಾದ್ಯಂತ ಕಿಚ್ಚನ್ನು ಹಬ್ಬಿಸ್ಬಹುದು ಅಂತ ಆ ಪ್ಲ್ಯಾನನ್ನು ಧರ್ಮೇಂದ್ರ ಪ್ರಧಾನ್ ಫ್ಲಾಪ್ ಮಾಡೋದು, ರಾಜೀನಾಮೆಯನ್ನು ಕೊಟ್ಟು ಪ್ರತಿಭಟನೆ ನಿಂತೋಯ್ತು. ಇದರ ಜೊತೆಗೆ 180ಕ್ಕೂ ಹೆಚ್ಚು ಇನ್ಫ್ಲುಯೆನ್ಸರ್ಸ್ಗಳಿಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿಗೆ ಹಣವನ್ನು ಕೊಡಲಾಗಿತ್ತು ಈ ಪ್ರತಿಭಟನೆ ಬಗ್ಗೆ ಮಾತನಾಡಲಿಕ್ಕೆ. 180ಕ್ಕೂ ಹೆಚ್ಚು ಇನ್ಫ್ಲುಯೆನ್ಸರ್ಸ್ಗಳು, ಅದಕ್ಕೆ 3 ಏಜೆನ್ಸೀಸ್ಗಳು ಕೂಡ ಕೆಲಸ ಮಾಡಿದ್ದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಆ 180 ಇನ್ಫ್ಲುಯೆನ್ಸರ್ಸ್ಗಳು ಯಾರು, ದುಡ್ಡು ತೆಗೆದುಕೊಂಡಂಥವ್ರು ಯಾರು ಅನ್ನೋದು ಕೆಲವೇ ದಿನಗಳಲ್ಲಿ ಬಹಿರಂಗ ಆಗುತ್ತೆ. ಒಟ್ಟಾರೆಯಾಗಿ ಈ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ, ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದಂಥ ಪ್ರತಿಭಟನೆಯ ಉದ್ದೇಶ ಪ್ರಸ್ತುತ ಕೇಂದ್ರ ಸರ್ಕಾರವನ್ನು ಬೀಳಿಸುವುದು ಅನ್ನೋದು ಖಚಿತವಾಗ್ತಾ ಇದೆ. ಇವರು ಯಾವಾಗ ಈ ಸಿಸ್ಟಮ್ನ ವಿರುದ್ಧ ಮಾತನಾಡಿದ್ರು, ನಂತರ ಆಮ್ ಆದ್ಮಿ ಪಕ್ಷದವರನ್ನು ವೇದಿಕೆ ಮೇಲೆ ಬಿಟ್ಕೊಂಡ್ರು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾವುದೇ ಮಾತಿಲ್ಲ, BJPಯ ಫಾಲೋವರ್ಸ್ಗಳನ್ನು ಕಡಿಮೆ ಮಾಡಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಲಿಕ್ಕೆ ಶುರು ಮಾಡಿದ್ರು. ಅಮಿತ್ ಶಾ ರಾಜೀನಾಮೆ ಕೊಡಬೇಕಂತ ಹೇಳಿದ್ರು. ಇತ್ತೀಚೆಗೆ ಅಭಿಜಿತ್ ದೀಪ್ಗೆ ದೇಶದ ಭವಿಷ್ಯಕ್ಕಿಂತ ನರೇಂದ್ರ ಮೋದಿಯವರ ಮುಖದ ಹೊಳಪು ಚೆನ್ನಾಗಿದೆ ಅಂತ ಹೇಳಿದಂಥದ್ದು. ಇವರ ಟಾರ್ಗೆಟ್ ನರೇಂದ್ರ ಮೋದಿ ಮತ್ತು BJP ಅನ್ನೋದು ಪ್ರತಿನಿತ್ಯವೂ ಕೂಡ ಸಾಬೀತಾಗ್ತಾ ಇದೆ ಹೊಸ ದಾಖಲೆಗಳೊಂದಿಗೆ. ಈಗ ಜಾರ್ಖಂಡ್ನಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿ ನಮ್ಮಲ್ಲಿ KPSC ಇದೆ, ಅಲ್ಲೂ ಕೂಡ ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ, ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, ಅಲ್ಲಿ ಹಗರಣ ಆಗಿದೆ. ಆಗ ಅಭಿಜಿತ್ ದೀಪ್ಕೆಯ ಮತ್ತು ಆ ಕಾಕ್ರೋಚ್ ಜನತಾ ಪಕ್ಷದ ಸ್ಟೇಟ್ಮೆಂಟು ಆಶ್ಚರ್ಯಕರವಾಗಂತೂ ಇರಲಿಲ್ಲ. ನಮಗೆ ಟೈಫಾಯ್ಡ್ ಬಂದಿದೆ, ಬರೋದಕ್ಕಾಗೋದಿಲ್ಲ ಅಂತ. ಅಭಿಜಿತ್ ದೀಪ್ಕೆಗೆ ಟೈಫಾಯ್ಡ್ ಬಂದಿದ್ದರೆ ಇನ್ನುಳಿದಂತಹ ಇವರ ಬೆಟಾಲಿಯನ್ನ ಸದಸ್ಯರು ಚೆನ್ನಾಗೇ ಇದ್ದಾರೆ, ಅವರನ್ನಾದರೂ ಕಳಿಸ್ಬೋದಾಗಿತ್ತು. ಈಗ ಅದೇ ಜಾರ್ಖಂಡ್ನಲ್ಲಿ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇರುವಂಥವ್ರು ಹೇಳ್ತಾರೆ, ಅಭಿಜಿತ್ ದೀಪ್ಕೆ ಮತ್ತು ಕಾಕ್ರೋಚ್ ಜನತಾ ಪಕ್ಷದ ನಾಯಕರುಗಳು ಯಾರೂ ಕೂಡ ಬರುವ ಅವಶ್ಯಕತೆ ಇಲ್ಲ. ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಜಾರ್ಖಂಡ್ನಲ್ಲಿ ನಡೀತಾ ಇದೆಯಲ್ಲ, ಅದು ನಿಜವಾದ ವಿದ್ಯಾರ್ಥಿಗಳ ಪ್ರತಿಭಟನೆ. ಅವರು ಬೋರ್ಡ್ನಲ್ಲೇ ಬರೆದು ಹಾಕಿದ್ದಾರೆ, ಯಾವುದೇ ಆಜಾದಿ ಘೋಷಣೆಗಳಿಗೆ, ಧರ್ಮಗಳಿಗೆ ಸಂಬಂಧಪಟ್ಟಂತೆ, ಜಾತಿಗಳಿಗೆ ಸಂಬಂಧಪಟ್ಟಂತಹ ಘೋಷಣೆಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ಜಂತರ್ ಮಂತರ್ನ ಪ್ರತಿಭಟನೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಬಿಟ್ಟು ವೇದಿಕೆ ಮೇಲೆ ಚರ್ಚೆ ಆಗಬಾರ್ದಂಥ ವಿಷಯಗಳೆಲ್ಲವೂ ಕೂಡ ಚರ್ಚೆ ಆದವು. ಚರ್ಚೆ ಆಗಬಾರ್ದಂಥ ವಿಷಯಗಳೆಲ್ಲವೂ ಚರ್ಚೆ ಆದವು. ದೇಶವನ್ನು ಬೈದರು,
ನರೇಂದ್ರ ಮೋದಿಯವರನ್ನು ಬೈದಂತಹ ಶಬ್ದಗಳು ಯಾವುದಾದ್ರು ಹೊಸ ಶಬ್ದಗಳವೆಲ್ಲವೂ ಕೂಡ ಸೊಂಟದ ಕೆಳಗಿನ ಶಬ್ದಗಳೇ. ಆ ಶಬ್ದಗಳ ಪ್ರಯೋಗ ಆಯಿತು. ಭಾರತ ಮಾತೆಗೆ ಬೈದರು, ಭಾರತೀಯ ಸೈನ್ಯವನ್ನು ನಿಂದಿಸಿದ್ರು. ಇವತ್ತು ಕೇಳ್ತಾ ಇರೋದು ಅದಕ್ಕೂ ನೀಟ್ಗೂ ಏನು ಸಂಬಂಧ ಇತ್ತು ಅಂತ. ಆದರೆ ಜಾರ್ಖಂಡ್ನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ, ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹಗಳಾಗ್ತಾ ಇದೆ. ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕವರ್ ಮಾಡ್ತಾ ಇಲ್ಲ. ಯಾರು ಈ ಕೇಂದ್ರ ಸರ್ಕಾರದ ವಿರುದ್ಧ ನ್ಯಾಷನಲ್ ಲೆವೆಲಲ್ಲಿ ಗುರುತಿಸಿಕೊಂಡಂತಹ ಕೆಲವು ಕ್ರಿಯೇಟರ್ಸ್ಗಳಿದ್ದರು, ಅವರ ಹೆಸರು ಬೇಡ, ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಕಣ್ಣೀರಿಟ್ಟಂಥವರಿದ್ದರು. ಅವರಿಗೆ ಜಾರ್ಖಂಡ್ನ ಪ್ರತಿಭಟನೆ ಕಾಣಿಸ್ತಾ ಇಲ್ಲ. ಕರ್ನಾಟಕದಲ್ಲಾಗಿರುವ KPCC ಹಗರಣ ಕಾಣಿಸ್ತಾ ಇಲ್ಲ. ಜಾರ್ಖಂಡ್ನಲ್ಲಿರುವಂಥದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಸರ್ಕಾರ, ಕರ್ನಾಟಕದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಪ್ರತಿಭಟನೆಗಳು ಮತ್ತು ಸಿಸ್ಟಮ್ಗಳ ಲೂಪ್ ಹೋಲ್ಗಳು BJP ಅಧಿಕಾರದಲ್ಲಿರುವಂತಹ ರಾಜ್ಯಗಳು ಮತ್ತು ಕೇಂದ್ರದಲ್ಲಿ ಮಾತ್ರ ಕಾಣುತ್ತೆ. CJPಯ ಬಂಡವಾಳ ಕಂಪ್ಲೀಟಾಗಿ ಬೆತ್ತಲಾಗಿದ್ದಾರೆ CJPಯ ನಾಯಕರು. ಇನ್ನು ಯಾವುದೇ ಪ್ರತಿಭಟನೆ ಹೆಸರಲ್ಲಿ ಇವರು ಹೋದರೆ ಈ ಕಾಂಗ್ರೆಸ್ನ ಬೆಂಬಲಿಗರು, ಇನ್ನುಳಿದಂತೆ ನರೇಂದ್ರ ಮೋದಿ ವಿರೋಧಿಗಳು, ಆ ಲೆಫ್ಟ್ ಏಜೆಂಟ್ಸ್ಗಳು ಮಾತ್ರ ಬಂದು ಸೇರ್ತಾರೆ ಹೊರತು ಸಾಮಾನ್ಯವಾಗಿ ಆ ಕಡೆ ಲೆಫ್ಟು ಅಲ್ಲ ರೈಟು ಅಲ್ಲ ಅಂತ ಇರುವಂಥವ್ರು ಯಾರೂ ಕೂಡ ಇವರ ಪ್ರತಿಭಟನೆಗೆ ಬೆಂಬಲವನ್ನು ಕೊಡೋದಿಲ್ಲ. ಇದೇ ಆಮ್ ಆದ್ಮಿ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ಈ ಕಾಂಗ್ರೆಸ್ ಪಾರ್ಟಿಗಳು, ಆಮ್ ಆದ್ಮಿ ಪಾರ್ಟಿಗಳು, ಅವರೂ ಇದೇ ಸಿಸ್ಟಮಿಗೆ ಬರ್ತಾರೆ. ಇವರಿಗೆ ಸಿಸ್ಟಮ್ನ ಮೇಲಿನ ಆಕ್ರೋಶ ಇದ್ದರೆ ಅದು ಕೇವಲ BJP ವಿರುದ್ಧ. ಯಾಕೆ ಹೇಳ್ಬೋದು BJP ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ ಅಂತ. ಹೌದು, BJP ಇರ್ಬೋದು, ಹಿಂದೆ ಕಾಂಗ್ರೆಸ್ ಇತ್ತಲ್ಲ, ಮುಂದೆ ಕಾಂಗ್ರೆಸ್ ಬರ್ಬೋದಲ್ಲ. ರಾಹುಲ್ ಗಾಂಧಿ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ, ಆಮ್ ಆದ್ಮಿ ಪಕ್ಷದ ವಿರುದ್ಧ ತುಟಿಕ್ ಪಿಟಿಕ್ ಅನ್ನೋದ ಮನುಷ್ಯ, ನನಗೆ ಮೋದಿ ರಾಜೀನಾಮೆ ಬೇಕು, ಅಮಿತ್ ಶಾ ರಾಜೀನಾಮೆ ಬೇಕು, ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು. ಈ ರೀತಿಯಾದಂತಹ ಇವರ ನಡೆಗಳೇ ಇವರನ್ನು ಬೆತ್ತಲಾಗಿ ನಿಲ್ಲಿಸಿದೆ. ಇನ್ನು ಅಭಿಜಿತ್ ದೀಪ್ಗೆ ಸಾಹೇಬರ ಮೇಲೆ ಪೋಕ್ಸೋ ಕೇಸ್ ಕೂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಕೆಲವು ವರದಿಗಳು ಬರ್ತಾ ಇದೆ. ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದು ಪೋಕ್ಸೋ ಕೇಸು, ಅದೆಲ್ಲವೂ ಕೂಡ ಇದಕ್ಕೆ ಹೊರತಾಗಿರುವಂಥ ವಿಷಯ. ಮುಂದೆ ಚರ್ಚೆ ಮಾಡೋಣ. ಒಟ್ಟಾರೆಯಾಗಿ ಇವರ ದೊಡ್ಡ ಷಡ್ಯಂತ್ರ ಏನಿತ್ತು, 2020ರಲ್ಲಿ ಈ ಒಮರ್ ಖಾಲಿದ್, ಯಾರು ಜೈಲಲ್ಲಿ ಕುಳಿತುಕೊಂಡು ಕಂಬಿ ಎಣಿಸ್ತಾ ಇದ್ದಾನೆ, ಆತ ದೆಹಲಿಯ ಗಲಭೆ ಮಾಡಿ ನೂರಾರು ಜನರ ಸಾವಿಗೆ ಕಾರಣ ಆದ. ಅದೇ ರೀತಿಯಾದಂಥ ದಂಗೆ. ಆ ದಂಗೆ BJPಗೆ ಪೊಲಿಟಿಕಲಿ ಯಾವುದೇ ಚಾಲೆಂಜ್ ಆಗಿಲ್ಲ. ಒಂದು ವೇಳೆ ಇಲ್ಲಿ ಪೆಟ್ರೋಲ್ ಬಾಂಬ್ಗಳ ಬಳಕೆಯಾಗಿ ಪೊಲೀಸರಿಂದ ಫೈರಿಂಗ್ ಆಗಿದ್ರೆ, ಈ ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಪೊಲೀಸರಿಂದ ಫೈರಿಂಗ್ ಆಗಿದ್ರೆ ಇಡೀ ದೇಶದಾದ್ಯಂತ ಈ ಕಿಚ್ಚು ಹಬ್ತಾ ಇತ್ತು. ವಿದ್ಯಾರ್ಥಿಗಳ ಮೇಲೆ ಫೈರಿಂಗ್ ಆಗಿದೆ, ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಅಂತ ಇಡೀ ದೇಶದಾದ್ಯಂತ ಕಿಚ್ಚು ಹಬ್ತಾ ಇತ್ತು. ಮತ್ತೊಂದು ಬಾಂಗ್ಲಾದೇಶ, ಮತ್ತೊಂದು ನೇಪಾಳ ಮಾಡುವಂಥ ಇವರ ಪ್ಲ್ಯಾನು ಸಕ್ಸಸ್ಸಿನತ್ತ ಹೋಗ್ತಾ ಇತ್ತು. ಇಂತಹ ದೇಶ ವಿರೋಧಿ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳನ್ನು ಈ ದೇಶ ಈ ಹಿಂದೆಯೂ ಕೂಡ ಎದುರಿಸಿದೆ, ಮುಂದೆಯೂ ಕೂಡ ಎದುರಿಸುತ್ತೆ. ಆ ಸಾಮರ್ಥ್ಯ ಈ ದೇಶಕ್ಕಿದೆ. ಇಂಥವ್ರನ್ನೆಲ್ಲ ಎಷ್ಟು ಜನರ ನೋಡಿದೆ ನಮ್ಮ ದೇಶ. ಪಂಜಾಬಿನಲ್ಲಿ 9 ಜನರ ಬಂಧನ ಆಗುತ್ತೆ, ಅದರಲ್ಲಿ 8 ಜನರಿಗೆ ISIS ಲಿಂಕ್ ಇರುತ್ತೆ, ಪಾಕಿಸ್ತಾನದ ISISಸು. ಅವರು ಈ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ಈ ಅಂಶವನ್ನು ಯಾವುದೇ BJP ರಾಜ್ಯದ ಅಧಿಕಾರದಲ್ಲಿರುವಂಥ ಸ್ಟೇಟ್ನ ಕಮಿಷನರ್ಸ್ಗಳು, ಕೇಂದ್ರ ಸರ್ಕಾರದವರು, ಗೃಹ ಇಲಾಖೆ ಹೇಳ್ತಾ ಇಲ್ಲ. ಪಂಜಾಬ್ನ ಕಮಿಷನರ್ ಹೇಳ್ತಾ ಇದ್ದಾರೆ, ಅಮೃತ್ಸರ್ನ ಕಮಿಷನರ್ ಹೇಳ್ತಾ ಇದ್ದಾರೆ. ಪಂಜಾಬ್ನಲ್ಲಿರುವಂಥದ್ದು ಆಮ್ ಆದ್ಮಿ ಪಕ್ಷ, ಅರ್ಥಾತ್ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ. ಸಾಕಲ್ಲ, ಇನ್ನೆಷ್ಟು ಬೇಕು ಈ ಕಾಕ್ರೋಚ್ಗಳು ಮತ್ತು ಈ ಪ್ರತಿಭಟನೆಯ ಉದ್ದೇಶಗಳು ಎಕ್ಸ್ಪೋಸ್ ಆಗಲಿಕ್ಕೆ? ನಾನು ಇದಕ್ಕೆ ನೇರವಾಗಿ CJP ಮತ್ತು ಅಭಿಜಿತ್ ದೀಪ್ಗೆ ಸಂಬಂಧ ಇದೆ ಅಂತೇಳಿ ಹೇಳ್ತಾ ಇಲ್ಲ. ಈ ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಈ ಪ್ರತಿಭಟನೆ ಉದ್ದೇಶ ಮತ್ತೊಂದು ಬಾಂಗ್ಲಾದೇಶ, ಮತ್ತೊಂದು ನೇಪಾಳವನ್ನು ಸೃಷ್ಟಿ ಮಾಡುವಂಥದ್ದು ಅನ್ನುವಂಥದ್ದನ್ನು ಡೇ 1ಇಂದಲೂ ಕೂಡ ಹೇಳ್ಕೊಂಡ್ಬಂದ್ವಿ. ಇದರೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.